ಜಟ್ಟಿಂಗ್ರಾಯ್ ದೇವಸ್ಥಾನದಲ್ಲಿ ನವರಾತ್ರಿಯ ನಿಮಿತ್ತವಾಗಿ ಕೈಗೊಳ್ಳಲಾದ ಶ್ರೀದೇವಿ ಪುರಾಣವು ಕಳೆದ 5 ದಿನಗಳಿಂದ ನಡೆಯುತ್ತಿದ್ದು, ಶ್ರೀದೇವಿ ಪುರಾಣ ಪಾರಾಯಣವನ್ನು ಶ್ರೀ ವೀರೇಶ್ವರ ಪದವಿ ಪೂರ್ವ ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕರಾದ ಶ್ರೀ ಪರಶುರಾಮ್ ಚೌಡಿಕೆ ನಿರ್ವಹಿಸುತ್ತಿದ್ದು, ಸೋಮವಾರ ಜರುಗಿದ ಕಾರ್ಯಕ್ರಮದಲ್ಲಿ ಬ್ರಹ್ಮಾಂಡಬೇರಿ ಮಠದ ಪೂಜ್ಯ ಶ್ರೀ ಗಂಗಾಧರ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಗಣ್ಯರಾದ ಪವಾರ್ ಬಸವರಾಜ್ ದೇಶಮುಖ್, ಮುದ್ದೇಬಿಹಾರ್ ಪುರಸಭೆಯ ಅಧ್ಯಕ್ಷರಾದ ಮೆಹಬೂಬ್ ಗೋಳ್ಸಂಗಿ, ಪುರಸಭೆಯ ಉಪಾಧ್ಯಕ್ಷರಾದ ಪ್ರೀತಿ ದೇಗಿ, ನಾಲತವಾಡದ ಶಿವಪ್ಗೌಡ್ ತಾತರೆಡ್ಡಿ, ಜುಮ್ಮಣ್ಣ ಜೋಗಿ, ಬಸವರಾಜ್ ಸಂಗಣ್ಣ ಡೇರೆದ್, ಎಂಬಿ ಅಂಗಡಿ, ಗಿರೀಶ್ ಗೌಡ್ ಪಾಟೀಲ್, ಮಹಾಂತೇಶ್ ಎ ಗಂಗನಗೌಡರ್ ಎಮ್ಎಜಿ, ಸಿದ್ದಣ್ಣ ಆಲ್ಕೊಪ್ರ, ಮುದ್ದೇಬಿಹಾರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಪ್ರಾಚಾರ್ಯ ದತ್ತಾತ್ರೇಯ ಮಲ್ಕೇಡ್ ಮಾತನಾಡಿದರು. ರಾಜು ಹಾದಿಮನಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ವರದಿ ಅಬ್ದುಲ್ ರಜಾಕ್ ರಕ್ಕಸ್ಗಿ, MD ಯೂಟ್ಯೂಬ್ ಚಾನಲ್ ನಾಲತವಾಡ. ಧನ್ಯವಾದಗಳು. ಇತ್ತೀಚೆಗೆ ನೂತನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಮ್ಮ ಭಾಗದ ಹಿರಿಯರಾಗಿರುವಂತಹ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಜುಮ್ಮಣ್ಣ ಜೋಗಿ, ಧನ್ಯವಾದಗಳು. ಹಾಗೆ ಇನ್ನೋರವರು ಆತ್ಮೀಯರು ಸದಾ ಪ್ರಿಯ, ಧನ್ಯವಾದಗಳು. ಶ್ರೀ ವೀರೇಶ್ವರ ವಿದ್ಯಾವರ್ಧಕ ಸಂಘದ ಧನ್ಯವಾದಗಳು ಸರ್. ಆತ್ಮೀಯರು, ಯುವಕರ ಆಶಾಕಿರಣ, ಗಣ್ಯ ಉದ್ಯಮಿಗಳು ಆಗಿರುವಂಥ ಸಹೋದರ ಧನ್ಯವಾದಗಳು. ಶ್ರೀ ಸಿದ್ದಣ್ಣ ಸರ್, ಇಲ್ಲಿ ನೋಡ್ರಿ. ಊರಾಗ ಆ ರಾಜನ ಆಸ್ಥಾನದೊಳಗ ವಿಂಧ್ಯ ಅಂತ ಹೇಳಿ ಒಬ್ಬ ಪರಾಕ್ರಮ ಶಾಣೆ ಇರ್ತಾನ. ನನ್ನನ್ನು ಯಾರು ಸೋಲಿಸ್ತಾರ ಅವ್ರಿಗೆ ಬೇಡಿದ್ದೆ ಕೊಡ್ತೀನಿ, ಅವ್ರು ಸೋತರು ಅಂದ್ರ ಈ ಭಾಗೀರಥಿ ನದಿ ಒಳಗೆ ನಾವು ತಳ್ಳುತ್ತೀನಿ. ಇಷ್ಟೇ ಅವ್ನು 2 ಕರಾರಿರ್ತಾವ. ಎಷ್ಟೋ ಜನ ಬಹಳಷ್ಟು ಚತುಷ್ಟಯ ವಿದ್ಯೆ, 64 ವಿದ್ಯೆ ಅಂತ ಕರಿತೀವಲ್ಲ, ಆ ಎಲ್ಲ ವಿದ್ಯೆಗಳಲ್ಲಿ ಎಂತಿಂತ ಶಾಣ್ಯರ ನಾವ ವಿಂಧ್ಯ ಸೋಲಿಸ್ತಾನ. ಸೋತ ತಕ್ಷಣ ಅವರನ್ನ ನದಿ ಒಳಗೆ ತಳ್ಳಿ ಬಿಡ್ತಾನೆ. ಯಾರು ಅವ್ರ ಕೈಯಾಗ ಗೆದಂಗೆ ಇಲ್ಲ. ಮುಂದೆ ಇವ್ರಪ್ಪನು ತಗೋಳ, ನಾನು ಅವನನ್ನು ಸೋಲಿಸಿ ಬರ್ತೀನಿ ಅಂತ ಹೋಗಿ ಇವನು ನದಿ ಒಳಗೆ ನುಗ್ಗಿಸ್ಕೊಂಡು ಹೋಗ್ಬಿಡ್ತಾನ. ಇದು ಆ ಮಗನಿಗೆ ಅಷ್ಟವಾಕ್ರಿ ಗೊತ್ತಾಗ್ತದೆ. 12 ವರ್ಷ ತುಂಬಿರ್ತಾವ. ಅರ್ಜುನ್ ಕೂಡ ಅಲ್ಲಿ ಹೋಗ್ತಾನ. ಎಲ್ಲಿಗೆ? ನಾನು ಆ ಮಿತಿಳೆಗೆ ಹೋಗಿ ಅವನನ್ನು ಸೋಲಿಸ್ತೀನಿ ಅಂತಾನ. ಆ ಯುದ್ಧದಲ್ಲಿ, ಆ ವಾಗ್ವಾದದಲ್ಲಿ, ಈ ಪಾಂಡಿತ್ಯದ ಯುದ್ಧದಲ್ಲಿ ಅವ ಸೋತು ಬಿಡ್ತಾನೆ. ವಿಂಧ್ಯನೇ ಸೋಲ್ತಾನ. ಅವಾಗ ನಿನಗೇನು ಬೇಕು ಅಂತ ಕೇಳ್ತಾನ. ನನಗೇನೂ ಬೇಕಾಗಿಲ್ಲ, ನಮ್ಮ ಅಪ್ಪನೂ ನೀನು ಹೇಳಿದಿ, ನನಗದಕ್ಕೆ ಪ್ರತಿಫಲ ಏನು ಅಂತ ಕೇಳ್ತಾನ. ಅವಾಗ ನಮ್ಮ ಅಪ್ಪ ಯಾರು, ಅವ ವಿದ್ಯೆ ಯಾಕೆ ತಳ್ತಿದ್ದೆ ಅಂತಂದ್ರ, ವರ್ಣಲೋಕದವಳು ಹೋಗಿ ನಮ್ಮ ತಂದೆಯ ಅಲ್ಲಿರ್ತಕ್ಕಂಥ ನಮ್ಮ ಅಜ್ಜನ ಶಬ್ದಗಳನ್ನು ಮಾಡ್ಲಿಕ್ಕೆ ಒಳ್ಳೊಳ್ಳೆ ಶಾಣ್ಯರು ಬೇಕಾಗಿದೆ, ಅದಕ್ಕೆ ತಳ್ತಿದ್ದೆ. ನಿಮ್ಮ ಅಪ್ಪ ಜೀವಂತದನ್ನ ನಾ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ತಂದೆ ಸಿಟ್ಟಿನಲ್ಲಿ ಶಾಪ ಕೊಟ್ಟರು ಪುನಃ ತಂದೆಯನ್ನೇ ಬದುಕಿಸ್ಕೊಂಡು ಬಂದಂತ ಆ ಅಷ್ಟವಕ್ರ ನಾ ಬೇರೆ ಯಾರೂ ಅಲ್ಲ, ನಮ್ಮ ಚೌಡಿಕೆ ಸರ್ ಅಂತೇಳಿ ಹೇಳಕ್ಕ ನಾನು ಭಾಳ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದೇ ಚೆನ್ನಾಗಿ ಸ್ವಲ್ಪ ನೀವು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟೆವು. ನಮ್ಮ ಓಣಿ ಹಿರಿಯರನ್ನ, ಊರ ಪ್ರಮುಖರನ್ನ, ಸಮಾಜದೊಳಗ ವಿವಿಧ ಗಣ್ಯರನ್ನ, ನಮ್ಮ ಆತ್ಮೀಯರನ್ನ, ಅಂತರಂಗದ ಮಿತ್ರರನ್ನ ಇವತ್ತ ಈ ಕಾರ್ಯಕ್ರಮದೊಳಗೆ ಒಂದು ಸ್ವಲ್ಪ ಸನ್ಮಾನಿಸಬೇಕಾಗಿತ್ತು. ಈ ಸನ್ಮಾನ ಹೆಸರು ಮಾಡ್ರಿ. ಅದೇ ರೀತಿಯಾಗಿ ಮುಂದಿನ ದಿನಕ್ಕೆ ಈಗೂ ಹೇಳ್ತೀನಿ, ಮುಂದೆ ಹೇಳ್ತೀನಿ. ಈ ಶರಣರ ನಾಡು, ಇದು ದೇಶಮುಖರ ನಾಡಿರ್ಲಿ, ಶರಣರ ನಾಡು ಅಂತ ಹೆಸರು ಪಡೆದೈತಿ. ಇಲ್ಲಿ ಯಾವ ಹೆಜ್ಜೆ ಇಟ್ಟು ಮುಂದೆ ಬರ್ತಾನ, ಆ ಮುಂದೆ ಈ ದೇಶದ, ಈ ರಾಜ್ಯದಲ್ಲಿ ಹೆಸರು ಮಾಡುವಂತ ಕೆಲಸ ಮಾಡ್ತಾನ ಅಂತ ಹೇಳಲು ಇಚ್ಛೆ ಪಡ್ತೀನಿ. ಯಾವತ್ತಿದ್ರು ಈ ನಾಡಿಗೆ, ಇದಕ್ಕೆ ರಾಜಕೀಯ ಇರಲಿ, ಇನ್ನಿತರ ಶಿಕ್ಷಣ ಕ್ಷೇತ್ರ ಇರಲಿ, ಯಾವುದೇ ಇರಲಿ, ಇಲ್ಲಿಗೆ ಬರ್ದೇನೆ, ಇಲ್ಲಿ ಕೇಳ್ದೇನೆ ಯಾರು ಮುಂದೆ ಹೋಗುದಿಲ್ಲ, ಹಿಂದಿನ ಹೋಗಿಲ್ಲ, ಮುಂದೆ ಹೋಗುದಿಲ್ಲ. ಅದನ್ನ ಇಲ್ಲಿರುವಂತವ್ರು ರಾಜಕಾರಣಿಗಳಿರ್ಲಿ, ಇರುವಂತ ಮುಖಂಡರಿರ್ಲಿ, ಅದನ್ನ ಮರೆಯುವಂಥದ್ದಾಗಬಾರ್ದು. ನಮ್ಮಲ್ಲೇ ವೈಮನಸ್ಸುಗಳದ್ದು ಏನೋ ಇರ್ಬೋದು, ಅದು ಎಲ್ಲ ಇದ್ದಾಗೂ ಸಹಿತ ಈ ಶರಣರ ನಾಡು, ಈ ನಾಲ್ಕೋಡ ಪಟ್ಟಣದಿಂದಲೇ
ಇಲ್ಲಿರುವಂತ ರಾಜಕಾರಣ ಇರಲಿ, ಇನ್ನೊಂದು ಕ್ಷೇತ್ರ ಸಾಹಿತ್ಯ ಪರಿಷತ್ ಇರಲಿ, ಇನ್ನಿತರ ಯಾವುದೇ ಕ್ಷೇತ್ರ ಬಂದರೂ ಸಹಿತ ಈ ಶರಣರ ನಾಡಿನಿಂದಲೇ ಮುಂದುವರಿತೈತಿ, ಮುಂದುವರಿಯುವಂತ ಕೆಲಸ ಆಗ್ತೈತಿ. ನೀವೆಲ್ಲರೂ ಒಗ್ಗೂಡಿ ಈ ನಾಡನ್ನ, ಈ ನಮ್ಮ ಮುದ್ದೇವಾಳ ಪಟ್ಟಣ, ಮುದ್ದೇವಾಳ ತಾಲೂಕನ್ನ ಬೆಳೆಸುವಂತ ಕೆಲಸ ಇಲ್ಲಿ ಸೇರುವಂತರೆಲ್ಲರೂ ಕೂಡಿ ಮಾಡ್ಲಿ ಅಂತೇಳಿ ಇಲ್ಲಿ ಕರೆಸಿ ನಮ್ಗೆಲ್ಲರೂ ಸನ್ಮಾನ ಮಾಡಿರುವಂತ ನಮ್ಮ ಕುರಿಯವರಿಗೆ ಹಾಗೂ ಅವರ ತಂಡದವರಿಗೆ ಎಲ್ಲರಿಗೂ